ನೋಡಿ, ಈ ಇಂಡಿಗೋ ಫ್ಲೈಟ್ಗಳು ಆಕಾಶಕ್ಕೆ ಏರೋದನ್ನು ಬಿಟ್ಟು ಪ್ರಯಾಣಿಕರ ಸ್ಟ್ರೆಸ್ ಲೆವೆಲ್ಸ್ ಅನ್ನ, ಹಾರ್ಟ್ ಬೀಟ್ ರೇಟ್ ಅನ್ನು ಏರಿಸ್ತಾ ಇದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 5ನೇ ದಿನವೂ ಪ್ರಯಾಣಿಕರು ಪರದಾಡುವಂತಹ ಚಿತ್ರಣ ಸರ್ವೇ ಸಾಮಾನ್ಯವಾಗ್ತಾ ಇದೆ. ಇವತ್ತು ಕೂಡ ಇಂಡಿಗೋ ಫ್ಲೈಟ್ಗಳು ಯಾವುದು ಆಪರೇಟ್ ಆಗ್ತಾ ಇಲ್ಲ. ಏರ್ಪೋರ್ಟ್ನಲ್ಲಿ ಸಾಲುಗಟ್ಟಿ ನಿಂತಿದ್ದಾರೆ ಪ್ರಯಾಣಿಕರು ಅನ್ನುವಂಥದ್ದು ಸದ್ಯ ಗೊತ್ತಾಗ್ತಾ ಇದೆ. ಇಂಡಿಗೋ ಕೌಂಟರ್ ಮುಂಭಾಗ ಕ್ಯೂ ಹಾಗೆ ಮುಂದುವರಿತಾ ಇದೆ. ಏರ್ಪೋರ್ಟ್ನ ಚಿತ್ರಣ ಇದು. ಡಿಪಾರ್ಚರ್ ಟರ್ಮಿನಲ್ಲು ಯಾವ ಲೆವೆಲ್ಗಿದೆ ಅನ್ನುವಂಥದ್ದು. ರೈಲ್ವೆ ಸ್ಟೇಷನ್ಗಿಂತ ಅತಿ ಹೆಚ್ಚಿನ ಜನಸಂದಣಿ ಇಲ್ಲಿರೋದು. ನೋಡಿ, ಯಾರೋ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ, ಕುಟುಂಬದ ಯಾರನ್ನೋ ಭೇಟಿ ಆಗಬೇಕು ಅಂತ ಹೋಗ್ತಿರ್ತಾರೆ, ಕೆಲಸದ ಮೇಲೆ ಪ್ರಯಾಣವನ್ನು ಮಾಡಬೇಕು ಅಂತ ಹೋಗ್ತಿರ್ತಾರೆ. ಎಲ್ಲರಿಗೂ ಕೂಡ ಸಮಸ್ಯೆ ಉಂಟಾಗ್ತಾನೆ ಇದೆ. ಆ್ಯಂಡ್ ಅಫ್ಕೋರ್ಸ್ ಇದಕ್ಕೆಲ್ಲ ರೀಸನು FDTL, ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ಸು. ಇದು ಕೇಂದ್ರ ಸರ್ಕಾರ ತಂದಂಥ ನಿರ್ಧಾರ. ಹಾಗಾಗಿ ಇಂಥದ್ದೊಂದು ವ್ಯತ್ಯಯ ಅಂತ ಹೇಳಲಾಗ್ತಾ ಇದೆ. ಇನ್ಫ್ಯಾಕ್ಟ್ ಆ ಲಿಮಿಟೇಷನ್ಸನ್ನು ಕೂಡ ಸ್ವಲ್ಪ ಕಡಿಮೆ ಮಾಡಿದ್ದಾರೆ, ಆ ರೂಲ್ಸ್ನ ವಾಪಸ್ ತಗೊಂಡಿದ್ದಾರೆ. ಒಂದಷ್ಟು ಬದಲಾವಣೆಗಳನ್ನು ತರಲಾಗಿದೆ. ಬಟ್ ಸ್ಟಿಲ್ ಆಪರೇಷನ್ಸ್ ರೆಸ್ಯೂಮ್ ಆಗೋದಕ್ಕೆ ತುಂಬ ಟೈಮ್ ತಗೊಳ್ತಾ ಇದೆ. ಯಾಕೆ ಬರೀ ಇಂಡಿಗೋಗೆ ಇಷ್ಟು ಎಫೆಕ್ಟು ಅಂತ ಕೇಳಿದ್ರೆ, ಯಾಕೆ ಇಂಡಿಗೋ ಫ್ಲೈಟ್ಗಳು ಆಪರೇಷನ್ನಲ್ಲಿ ಇಷ್ಟೊಂದು ಸಮಸ್ಯೆ ಆಗ್ತಿದೆ ಅಂತ ಕೇಳಿದ್ರೆ, ನೋಡಿ, ಭಾರತೀಯ ದೇಶೀಯ ವಿಮಾನಯಾನ ಡೊಮೆಸ್ಟಿಕ್ ಏರ್ವಿಯೇಷನ್ನಲ್ಲಿ ಜೈಂಟ್, ಈ ಇಂಡಿಗೋ ಏರ್ಲೈನ್ಸು ಒಂದು ಜೈಂಟ್, ಬಹಳ ದೈತ್ಯಾಕಾರವಾಗಿ ಇವರ ಕೊಡುಗೆ ಇದೆ. ಅಂದರೆ 60% ಏವಿಯೇಷನ್, ಡೊಮೆಸ್ಟಿಕ್ ಏವಿಯೇಷನ್ ಸೆಕ್ಟರ್ನಲ್ಲಿ 60% ಈ ಇಂಡಿಗೋದೇ ಕಾಂಟ್ರಿಬ್ಯೂಷನ್ನು. ಹಾಗಾಗಿನೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಂಡಿಗೋ ಫ್ಲೈಟ್ ಆಪರೇಷನ್ಸ್ನಲ್ಲಿ ವ್ಯತ್ಯಯಗಳು ಉಂಟಾಗಿರೋದು. ಆ್ಯಂಡ್ ಆ ಪ್ರಯಾಣಿಕರ ಪರಿಸ್ಥಿತಿ ಅಂತೂ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಬಿಕಾಸ್ ಮಿನಿಮಮ್ 2-3 hours ಪ್ರಯಾಣ ಇರುತ್ತೆ ಡೊಮೆಸ್ಟಿಕ್ ಏರ್ಲೈನ್ಸು ಅಂತ ಹೇಳಿ. ಯಾರೂ ಅಲ್ಲೇನು ತಿಂಡಿ ಬುತ್ತಿ ಎಲ್ಲ ಕಟ್ಕೊಂಬಂದಿರೋದಿಲ್ಲ. ಕೆಲವರು ಮನೇಲಿ ತಿಂದಿರ್ತೀವಿ, ಡೆಸ್ಟಿನೇಷನಿಗೆ ಹೋದ್ಮೇಲೆ ಮತ್ತೆ ತಿನ್ನೋಣ, ಫ್ಲೈಟ್ನಲ್ಲಿ ಒಂದು ಕಾಂಪ್ಲಿಮೆಂಟ್ರಿ ಮೀಲ್ ತೊಗೊಳ್ಳೋಣ ಅಂತೆಲ್ಲ ಅಂದ್ಕೊಂಡಿರ್ತಾರೆ. ಅದು ಈ ಇಂಡಿಗೋದಲ್ಲಿ ಸರ್ವಿಸು ನಾವು ನೋಡಬೇಕು. ಫ್ಲೈಟ್ ಬುಕ್ ಮಾಡುವಂಥ ಸಂದರ್ಭದಲ್ಲಿ ನೀವೇನಾದರೂ ಕಾಂಪ್ಲಿಮೆಂಟ್ರಿ ಮೀಲ್ ಆ್ಯಡ್ ಮಾಡ್ಕೊಂಡಿದ್ರೆ ಅದು ನಿಮಗೆ ಸಿಗುತ್ತೆ. ಆನ್ ಫ್ಲೈಟ್ ನಿಮಗೆ ಮೀಲ್ಸು ಖಂಡಿತ ಇಲ್ಲ. ಯಾವುದೋ ಕಪ್ ನೂಡಲ್ಸು, ಕಾಫಿ, ಟೀ ಅಂಥವಷ್ಟೇ ಸಿಗೋದು. ಸೊ ಅಲ್ಲಿ ಪ್ರಯಾಣಿಕರು ಈ ಕಡೆ ಟ್ರಾವೆಲ್ ಮಾಡೋದಕ್ಕೂ ಆಗಲ್ಲ, ಏರ್ಪೋರ್ಟ್ನಲ್ಲಿ ಕುತ್ಕೊಳ್ಳೋಕ್ಕೂ ಆಗಲ್ಲ, ಅವ್ರಿಗೆ ಊಟ ತಿಂಡಿ ನೀರಿನ ವ್ಯವಸ್ಥೆನೂ ಇಲ್ಲ. ಎಷ್ಟರ ಮಟ್ಟಿಗೆ ಅಧ್ವಾನ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ಡೊಮೆಸ್ಟಿಕ್ ಏರ್ಲೈನ್ಸಿಗೇ ಮತ್ತೆ ಇಂಡಿಗೋನ್ ಪ್ರಿಫರ್ ಮಾಡಬೇಕಾ ಅಂತ ಹೇಳಿ ಜನ ಯೋಚನೆ ಮಾಡುವಂತಹ ರೀತಿಯಲ್ಲಿ ಇವತ್ತು ಸಿಚುವೇಶನ್ ಇರುವಂಥದ್ದು. ಆ್ಯಂಡ್ ಇದರ ಜೊತೆಗೇ ಬೇರೆ ಬೇರೆ ಏರ್ಲೈನ್ಸು ಕೂಡ ದಂಧೆಗಿಳಿದಂಥ ರೀತಿಯಲ್ಲಿ ಈಗ ಫ್ಲೈಟ್ ಟಿಕೆಟ್ಸ್ ರೇಟ್ನ ಜಾಸ್ತಿ ಮಾಡಿರೋದು. ರಾಕೆಟ್ನಲ್ಲಿ ಪ್ರಯಾಣ ಮಾಡಬೇಕು ಅಷ್ಟರ ಮಟ್ಟಿಗೆ ಬೇರೆ ಎಲ್ಲ ಏರ್ಲೈನ್ಸ್ನ ಟಿಕೆಟ್ ಪ್ರೈಸಸ್ ಹೈಕ್ ಆಗಿದೆ ಈಗ. ಸೊ ಬೆಂಗಳೂರಿನ ಏರ್ಪೋರ್ಟ್ನ చిత్రణವನ್ನು పవర్ టీవీ ನಿಮ್ಮ ముందే ఇడతా ಇದೆ. ఒకటే చెప్తున్నాను స్వామి, ఎన్నిసార్లు చెప్పినానా, ఇలా గాని చేస్తే స్వామి బెటర్, ఇంకోసారి మామూలు ఫ్లైట్లు వేయకండి స్వామి. అదొకటే చెప్పాలనుకుంటున్నాం. మాకు జరిగింది, ఇంకోలో జరిగింది అనుకోండి స్వామి, ఇబ్బంది అవుతుంది. అది ఇంక చెప్పడానికి ఏం లేదు స్వామి. ఇంత డబ్బులే టికెట్ దేనికి తీసే. నేను ఒకటే చెప్తాను స్వామి, బెటర్ మీరు ఏంటంటే ముందుగా ఆప్షన్ ఉంటే వేరే ఫ్లైట్స్ ఏమైనా తీసుకోండి, ఇండిగో మాత్రం తీసుకోవద్దు. ఇంకా అదే చెప్పగలం మీరు చెప్పేది. దాని ఏమీ తీసుకోవద్దు అసలు. ఇంకా ఆప్షన్ లేదు తీసుకోండి, ఇండిగో తీసుకోవద్దు. అది స్వామి. ఎందువల్ల చెప్పనా, ట్రైన్ అయినా పర్లేదు స్వామి, కొంచెం అటు ఇటు ఏదైనా చేసి వెళ్ళొచ్చు. వీళ్ళు ఎలా ఉన్నారు తెలుసా, మీకు నచ్చి ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮಾಂಜಿ ನಮಗೆ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಲೈವ್ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ರಾಮಾಂಜಿ, ಲಿಟ್ರಲಿ ಇಂಡಿಗೋ ಫ್ಲೈಟ್ಗಳು ಹಾರುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಪ್ರಯಾಣಿಕರ ಸ್ಟ್ರೆಸ್ ಲೆವೆಲ್ಸ್ ಮಾತ್ರ ಮೇಲೇರ್ತಾನೆ ಇದೆ. ಇವತ್ತು 5ನೇ ದಿನ, ಇವತ್ತು ಕೂಡ ಇಂಥದ್ದೇ ಅವ್ಯವಸ್ಥೆ ಮುಂದುವರಿತಾ ಇರೋದರ ಕುರಿತಾದಂಥ ಡೀಟೇಲ್ಸು. ಜೊತೆಗೆ ಇವರ ಅಡಾಸಿಟಿ ಇಂಡಿಗೋದು ಎಷ್ಟು ಅಂತ ಹೇಳಿದ್ರೆ, ಇಲ್ಲಿ ಫ್ಲೈಟ್ ಆಪರೇಷನ್ಸ್ ಇಲ್ಲ, ಬಟ್ ಸ್ಟಿಲ್ ಬುಕ್ಕಿಂಗ್ ಓಪನ್ ಮಾಡ್ಕೊಂಡಿದ್ರು. ಈಗಲೂ ಆ ಬುಕ್ಕಿಂಗ್ ಹಾಗೆ ಓಪನ್ ಇದೆಯಾ? ಹೇಗಿದೆ ಏರ್ಪೋರ್ಟ್ನ ಚಿತ್ರಣ ಈಗ? ಎಸ್ ಪ್ರಜ್ವಲ, ಏನಂತಂದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈ ಇಂಡಿಗೋ ಅವ್ಯವಸ್ಥೆ ಏನಂತಂದ್ರೆ ಕಳೆದ ಒಂದು 4 ದಿನಗಳಿಂದ ಸಾಕಷ್ಟು ಪ್ರಮಾಣದಲ್ಲಿತ್ತು. ಇವತ್ತು ಏನಂತಂದ್ರೆ ಇಂಡಿಗೋ ಒಂದು ಹಾರಾಟ ಈಗ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ನಿನ್ನೆ ಏನಂತಂದ್ರೆ ಎಷ್ಟು ಅತಿ ಹೆಚ್ಚು ಇಂಡಿಗೋ ವಿಮಾನಗಳು ರದ್ದಾಗಿತ್ತು, ಪ್ಲಸ್ ವಿಳಂಬ ಆಗಿತ್ತು. ಪ್ಲಸ್ ಇವತ್ತೇನಂತಂದ್ರೆ ಅವೆಲ್ಲ ಅವ್ಯವಸ್ಥೆ ಒಂದು ವ್ಯವಸ್ಥಿತವಾಗಿ ನಿಧಾನಕ್ಕೆ ಏನಂತಂದ್ರೆ ಆ ಒಂದು ಏನು ಸಮಸ್ಯೆ ಬಗೆಹರಿತದೆ ಅಂತ ಹೇಳ್ಬೋದು. ನಾವು ಸದ್ಯಕ್ಕೆ ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ 1 ಭಾಗದಲ್ಲಿದ್ದೇವೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು, ನಿನ್ನೆ ಏನಂತಂದ್ರೆ
ಇಲ್ಲಿ ಯಾರೂ ಸಹ ಪ್ರಯಾಣಿಕರಿಗೆ ಒಂದಿಷ್ಟು ಸಹ ಮಾಹಿತಿಯನ್ನ ಕೊಡೋದಕ್ಕೆ ಯಾರು ಮುಂದೆ ಬರ್ತಾ ಇರಲಿಲ್ಲ. ಇವತ್ತೇನಂತಂದ್ರೆ BLR ಏರ್ಪೋರ್ಟ್ ಸಿಬ್ಬಂದಿ ಆಗಿರ್ಬೋದು, ಪ್ಲಸ್ CSF ಇಲ್ಲಿ ಭದ್ರತಾ ಸಿಬ್ಬಂದಿಗಳಾಗಿರ್ಬೋದು, ಎಲ್ಲಾನು ಸಹ ಪ್ರಯಾಣಿಕರಿಗೆ ನಿಧಾನಕ್ಕೆ ಮಾಹಿತಿ ಕೊಟ್ಟು ಏನಂತಂದ್ರೆ ಎಲ್ಲರಿಗೂ ಮಾಹಿತಿ ಕೊಟ್ಟು ಫ್ಲೈಟ್ ಸ್ಟೇಟಸ್ ನ ತಿಳಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನಾನಿನ್ನ ಏನಂತಂದ್ರೆ ಈ ಇಂಡಿಗೋ ವಿಮಾನ ನಿಲ್ದಾಣದ ಇಂಡಿಗೋ ಏನೋ ಒಂದು ಹೆಲ್ಪ್ ಡೆಸ್ಕ್ ಮುಂದೆ ಏನ್ ವಿಜುವಲ್ಸ್ ನಲ್ಲಿ ನೋಡ್ತಾ ಇದ್ದಾರೆ. ನೆನ್ನೆ ಏನಂತಂದ್ರೆ ಇಲ್ಲಿ ಜನ ಏನ್ ತುಂಬಿ ತುಳುಕ್ತಾ ಇದ್ರು. ನೆನ್ನೆ ಏನಂತಂದ್ರೆ ಮಾಹಿತಿ ಕೊಡೋದಕ್ಕೆ ಏನಂತಂದ್ರೆ ಸಾಕಷ್ಟು ರೀತಿಯಾದಂತ ಸಮಸ್ಯೆ ಆಗ್ತಾ ಇತ್ತು. ಇವತ್ತೇನಂತಂದ್ರೆ ಇಲ್ಲಿ ಜನಸಂಖ್ಯೆ ತೀರಾ ಕಡಿಮೆ ಆಗಿದೆ. ಮತ್ತೆ ಮಾಹಿತಿ ಎಲ್ಲರಿಗೂ ಸಹ ಕೊಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ನಾವೇಂತಂದ್ರೆ ನೆನ್ನೆ ಮೂಲಭೂತ ಸೌಕರ್ಯ ಅಂದ್ರೆ ವಿಳಂಬ ಆಗಿರೋ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂತ ಸೌಕರ್ಯ ಇರಲಿಲ್ಲ. ಇವತ್ತು ಏನಂತಂದ್ರೆ ಒಂದು ಕುಳಿತುಕೊಳ್ಳೋ ವ್ಯವಸ್ಥೆ ಪ್ಲಸ್ ಕಾಫಿ, ಟೀ, ಸಮೋಸ ಎಲ್ಲಾನು ಸಹ ಕೊಡ್ತಾ ಇದ್ದಾರೆ. ನಾವು ಸಿಬ್ಬಂದಿ ಇಲ್ಲಿ ನೋಡ್ಬೋದು ಇಲ್ಲಿ ಮಾಹಿತಿ ಯಾವ ರೀತಿ ಕೊಡ್ತಾ ಇದ್ದಾರೆ. ನಿನ್ನೆ ಏನಂತಂದ್ರೆ ಪ್ರಯಾಣಿಕರಿಗೆ ಮಾಹಿತಿನೇ ಸಿಗ್ತಾ ಇರಲಿಲ್ಲ. ಪ್ರಯಾಣಿಕರು ಮಾಹಿತಿ ಸಿಗದೆ ಸಾಕಷ್ಟು ಪರದಾಟ ಅನುಭವಿಸಿದ್ರು. ಇಲ್ಲಿ BLR ಸಿಬ್ಬಂದಿ ಏನ್ ಗೊತ್ತು, ಪ್ರತಿಯೊಬ್ಬ ಏನೋ ಪ್ರಯಾಣಿಕರಿಗೆ ಮಾಹಿತಿ ಅವರ ಫ್ಲೈಟ್ ಎಷ್ಟು ಗಂಟೆ ಇದೆ, ಮತ್ತೆ ರೀಶೆಡ್ಯೂಲ್ ಆಗಿದೆಯಾ, ಪ್ಲೇಸ್ ಡಿಲೇ ಆಗಿದೆಯಾ, ಕ್ಯಾನ್ಸಲ್ ಆಗಿದೆಯಾ, ಏನ್ ಮಾಡಬೇಕು ಅನ್ನೋ ಮಾಹಿತಿನ ಕೊಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಏನಂದ್ರೆ ಈ ಕ್ಯೂ ನೋಡ್ತಾ ಇರ್ಬೋದು. ನಿಧಾನಕ್ಕೆ ಏನಂತಾರೆ ಪ್ರಯಾಣಿಕರು ಟರ್ಮಿನಲ್ ನ ಒಳಭಾಗದಲ್ಲಿ ಎಲ್ಲಾನು ಸಹ ಕಳಿಸ್ತಾ ಇದ್ದಾರೆ. ಒಬ್ಬೊಬ್ಬರಾಗಿ ಏನಂತಂದ್ರೆ ಅವರ ಇಂಡಿಗೋ ಫ್ಲೈಟ್ಸ್ ನ ಏನೋ ಸ್ಟೇಟಸ್ ಚೆಕ್ ಮಾಡ್ಕೊಂಡು ಒಳಭಾಗಕ್ಕೆ ಎಲ್ಲಾ ಪ್ರಯಾಣಿಕರನ್ನು ಕಳಿಸ್ತಾ ಇದ್ದಾರೆ. ಇನ್ನೊಂದ್ ಕಡೆ CSF ಏನಂತಂದ್ರೆ ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು ಅಂತ ಹೇಳ್ಬಿಟ್ಟು ಅವ್ರನ್ನೂ ಸಹ CSF ಸಿಬ್ಬಂದಿನೂ ಸಹ ನಿಯೋಜನೆ ಮಾಡಿದ್ದಾರೆ. ಅವ್ರು ಏನಂತಂದ್ರೆ ಈಗ ಪೊಲೀಸರನ್ನು ಸಹ ನಿಯೋಜನೆ ಮಾಡಿದ್ದಾರೆ. ಎಲ್ಲಾ ರೀತಿಯಾದಂತ ವ್ಯವಸ್ಥೆ ನಿಧಾನಕ್ಕೆ ಏನಂತಂದ್ರೆ ಇವತ್ತು ಸಂಜೆ ವೇಳೆಗೆ ಇವರೆಲ್ಲಾನು ಸಹ ಏನಂತಂದ್ರೆ ಇವತ್ತು ಸಂಜೆ ವೇಳೆಗೆ ಏನ ಸಮಸ್ಯೆ ಎಲ್ಲ ಬಗೆಹರಿಬಹುದು ಅನ್ನೋ ನಿರೀಕ್ಷೆಯಲ್ಲಿದೆ. ಈಗ ನಾವು ನಮ್ಮ ಜೊತೆ ಏನಂತಂದ್ರೆ ಒಬ್ಬ ಪ್ರಯಾಣಿಕರಿದ್ದಾರೆ, ಅವ್ರು ಮಾತಾಡಿಸ್ತೀನಿ. ಅವರು ಸಹ ಇಂಡಿಗೋದಲ್ಲಿ ಏನಂತಂದ್ರೆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೆ. ಅವ್ರು ಎಲ್ಲಿಗೆ ಹೋಗ್ಬೇಕು ಮತ್ತೆ ಅವ್ರ ಸಮಸ್ಯೆ ಏನು ಅಂತ ಕೇಳೋಣ. ಸರ್, ಈಗ ಏನಂತಂದ್ರೆ ನಿನ್ನೆ ಸಾಕಷ್ಟು ಸಮಸ್ಯೆ ಇತ್ತು. ಇವತ್ತು ಇಂಡಿಗೋ ಏನಂತಂದ್ರೆ ಸಮಸ್ಯೆ ಕಡಿಮೆ ಮಾಡಿದೆಯಾ ಅಂತ? ಏನೋ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ರೆ ಸರ್. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಫ್ಲೈಟ್ ಹೋಲ್ಡ್ ಮಾಡಿದ್ದಾರೆ ಸರ್. ಈಗ ನಮ್ಮ ಫ್ಲೈಟ್ ಹೋಲ್ಡ್ ಮಾಡಿದ್ದಾರೆ. ಸೊ ಗೂಗಲ್ ಸರ್ಚ್ ಮಾಡಿದ್ರೆ ಇನ್ 2 hours ಡಿಪಾರ್ಚರ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಬಂದು ಕೇಳಿದ್ರೆ ಹೋಲ್ಡಲ್ಲಿ ಇಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ನೀವು ಎಲ್ಲಿಂದ ಮತ್ತೆ ಎಲ್ಲಿಗೆ ಹೋಗ್ಬೇಕು, ಮತ್ತೆ ಎಷ್ಟು ಜನ ಹೋಗ್ಬೇಕು? ನಾನು ಮೈಸೂರಿಂದ ಬಂದಿದ್ದೀನಿ ಸರ್. ಈಗ ಮೈಸೂರಿಂದ 2 hours ಬ್ಯಾಕ್ ಬಂದೆ ನಾನು ಇಲ್ಲಿ ಮೈಸೂರಿಂದ. ಇಲ್ಲಿಂದ ಅಯೋಧ್ಯೆ ಹೋಗಬೇಕು. ಸೊ ಅಯೋಧ್ಯೆಯಿಂದ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಸರ್. ನೆನ್ನೆ ಏನಂತಂದ್ರೆ ಸಾಕಷ್ಟು ರೀತಿ ಸಮಸ್ಯೆ ಇತ್ತು. ಇಲ್ಲಿ ಮಾಹಿತಿ ಕೊಡ್ತಾ ಇರಲಿಲ್ಲ. ಪ್ಲಸ್ ಕುತ್ಕೊಳ್ಳೋಕೆ ಚೇರು ಮತ್ತೆ ನೀರು ಏನು ಕೊಡ್ತಿರಲ್ಲ. ಇವತ್ತಿನ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಸರ್? ಇವತ್ತು ಚೇರ್ಸ್ ಎಲ್ಲ ಹಾಕಿದ್ದಾರೆ ಸರ್. ಚೇರ್ಸ್ ಎಲ್ಲ ಹಾಕಿದ್ದಾರೆ. ಬಟ್ ಏರ್ಪೋರ್ಟ್ ಅಥಾರಿಟಿ ಅವರು ಟೀ ಕಾಫಿ ಎಲ್ಲ ಕೊಡ್ತಾ ಇದ್ದಾರೆ. ಬಟ್ ಅದು ಕ್ಯೂ ಇದೆ ಸರ್. ಇದು ಒಂಥರ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ತರ ಆಗಿದೆ ಸರ್ ಇದು. ನೆನ್ನೆ ಹೋಲಿಸ್ಕೊಂಡ್ರೆ ಇವತ್ತು ಯಾವ ರೀತಿ ಇದೆ ಸರ್? ನಿಮ್ಮ ಮಾಹಿತಿ ಕೊಡೋದ್ರಲ್ಲಿ ನೆನ್ನೆ ಮಾಹಿತಿ ಸಹ ಲಭ್ಯ ಆಗ್ತಾ ಇರಲಿಲ್ಲ ಪ್ರಯಾಣಿಕರಿಗೆ. ಇವತ್ತು ಮಾಹಿತಿ ಎಲ್ಲ ಲಭ್ಯ ಆಗ್ತಾ ಇದೆಯಾ ಅಂತ? ಪರವಾಗಿಲ್ಲ ಸರ್, ತಕ್ಕ ಮಟ್ಟಿಗೆ ಆಗ್ತಾ ಇದೆ ಸರ್. ಓಕೆ ಸರ್. ಅಂದ್ರೆ ನಿಮ್ಗೆ ಏನಂತಂದ್ರೆ ಫ್ಲೈಟ್ ಈಗ ಇನ್ನೊಂದು 2 hour ಡಿಪಾರ್ಚರ್ ಅಂತ ಹೇಳಿದಾರ ಅಂತ? ಡಿಪಾರ್ಚರ್ ಅವ್ರು ಹೇಳಿಲ್ಲ ಸರ್. ಗೂಗಲ್ ಸರ್ಚ್ ಮಾಡಿದ್ರೆ ಗೂಗಲ್ ಅಲ್ಲಿ 2 hours ಅಲ್ಲಿ ಫ್ಲೈಟ್ ಡಿಪಾರ್ಚರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ 2 hours ಇದೆ ಅಷ್ಟೇ. ಇನ್ನು ಚೆಕ್ ಇನ್ಗೆ ಬಿಟ್ಟಿಲ್ಲ ಸರ್ ಅವರು. ಓಲ್ಡ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬೋರ್ಡಿಂಗ್ ಪಾಸ್ ತಗೊಂಡಿದ್ದೀರಾ? ಬೋರ್ಡಿಂಗ್ ಪಾಸ್ ಜನರೇಟ್ ಆಗಿದೆ ಸರ್. ಬೋರ್ಡಿಂಗ್ ಪಾಸ್ ಜನರೇಟ್ ಆಗಿದೆ. ಬಟ್ ಇಲ್ಲಿ ಗೂಗಲ್ ಸರ್ಚ್ ಮಾಡಿದಾಗ 2 hours ಡಿಪಾರ್ಚರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ನೋಡಿದ್ರೆ ಅದು ಓಲ್ಡ್ ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ಏನು ಮಾಹಿತಿ ಅಷ್ಟು ಪರ್ಫೆಕ್ಟ್ ಆಗಿ ಯಾವ್ದು ಹೇಳ್ತಾ ಇಲ್ಲ ಸರ್ ಅವರು. ನೆನ್ನೆ ಹೋಲಿಸ್ಕೊಂಡ್ರೆ ಇವತ್ತು ಯಾವ ರೀತಿ ಇದೆ ಅಂತ ಪರಿಸ್ಥಿತಿ ಅಂತ? ನೆನ್ನೆ ಏನಂತಂದ್ರೆ ನೀವು ಎಲ್ಲ ಕಡೆ ನೋಡಿರ್ತಾರೆ. ನೆನ್ನೆ ಪ್ರತಿಯೊಂದು ಇಂಡಿಗೋ ಫ್ಲೈಟ್ ಎಲ್ಲಾನು ಸಹ ರದ್ದಾಗಿತ್ತು. ಪ್ರಯಾಣಿಕರು ಸಾವಿರಾರು ಸಂಖ್ಯೆಯಲ್ಲಿ ಪರದಾಟ ಅನುಭವಿಸಿದ್ರು. ಇವತ್ತು ಯಾವ ರೀತಿ ಇದೆ ಅಂತ? ಆಲ್ಮೋಸ್ಟ್ ಆಲ್ ಎಲ್ಲ ಫ್ಲೈಟ್ಸ್ ಎಲ್ಲ ನೆನ್ನೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾ ಇದ್ರು. ಇವತ್ತೊಂದು 50% ಬಿಟ್ಟಿರ್ಬೋದು ಅನ್ಸುತ್ತೆ ಸರ್ ನನಗೆ. ಇದು ಏನಂತಂದ್ರೆ ಪ್ರಜ್ವಲ, ಇದು ಏನಂತಂದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ಇವತ್ತಿನ ಪರಿಸ್ಥಿತಿ ಏನಂತಂದ್ರೆ ನೆನ್ನೆಗೆ ಹೋಲಿಸ್ಕೊಂಡ್ರೆ ಇವತ್ತು ಬೆಟರ್ ಅಂತಾನೆ ಹೇಳ್ಬೋದು. ಎಲ್ಲಾ ರೀತಿಯಾದಂತಹ ನಿಧಾನಕ್ಕೆ ಏನಾದ್ರೆ ಈ ಸಮಸ್ಯೆ ಕಡಿಮೆ ಆಗ್ತಾ ಇದೆ. ಸಂಜೆ ಹೊತ್ತಿಗೆ ಏನಂತಂದ್ರೆ ಸಂಪೂರ್ಣವಾಗಿ ಈ ಒಂದು ಸಮಸ್ಯೆ ಕಡಿಮೆ ಆಗುವ ನಿರೀಕ್ಷೆಯಲ್ಲಿದೆ ಪ್ರಜ್ವಲ. ಫೈನ್ ರಾಮಾಂಜಿ, ಥ್ಯಾಂಕ್ ಯು.